ಚಾಲಕನ ನಿರ್ಲಕ್ಷ್ಯ, ಡಿವೈಡರ್ಗೆ ಬಸ್ ಡಿಕ್ಕಿ. ಬಸ್ನಲ್ಲಿದ್ದ ಪ್ರಯಾಣಿಕರು ಜಸ್ಟ್ ಮಿಸ್. ತುಮಕೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಸರಣಿ ಅಪಘಾತಗಳಂತಹ ಪ್ರಕರಣಗಳು ಮಾಸುವ ಮುನ್ನವೇ ನಗರ ಸಾರಿಗೆ ಬಸ್ಸೊಂದು ಅಪಘಾತಕ್ಕೀಡಾಗಿದೆ. ಹೌದು, ಇಷ್ಟು ದಿನ ಕೆಎಸ್ಆರ್ಟಿಸಿ ಬಸ್ ಚಾಲಕರ ನಿರ್ಲಕ್ಷ್ಯಕ್ಕೆ ತುಮಕೂರಿನಲ್ಲಿ ಅಪಘಾತಗಳು ನಡೀತಲೇ ಇದೆ. ಕಳೆದ 15 ದಿನಗಳ ಹಿಂದೆ ತುಮಕೂರಿನ ಟೌನ್ ಹಾಲ್ ಸರ್ಕಲ್ ಬಳಿ ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿರ್ಲಕ್ಷ್ಯಕ್ಕೆ ಮಹಿಳೆ ಬಲಿಯಾಗಿದ್ದ ಪ್ರಕರಣ ಮಾಸುವ ಮುನ್ನವೇ ಗುಬ್ಬಿಯಲ್ಲಿ ನಗರ ಸಾರಿಗೆ ಬಸ್ಸೊಂದು ಅಪಘಾತಕ್ಕೀಡಾಗಿದೆ. ಗುಬ್ಬಿ ಪಟ್ಟಣದಿಂದ ಹೆಬ್ಬೂರು ಮತ್ತು ಸಿಎಸ್ಪುರ ಸಂಪರ್ಕಿಸುವ ಕೇಶಿಪ್ ರಸ್ತೆಯಲ್ಲಿ ಬರುವ ಕಬ್ಬಿಣ ಸೇತುವೆ ಪಾಳ್ಯ ರಾಮದೇವರ ದೇವಸ್ಥಾನದ ಮುಂಭಾಗದ ರಸ್ತೆ ಡಿವೈಡರ್ಗೆ ಡಿಕ್ಕಿಯಾಗಿದ್ದು, ಬಸ್ನಲ್ಲಿದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಓರ್ವ ಮಹಿಳಾ ಪ್ರಯಾಣಿಕರಿಗೆ ಬೆನ್ನಿಗೆ ಪೆಟ್ಟಾಗಿದ್ದು, ಎಲ್ಲ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆಮೇಲೆ ಈಗ ಇತ್ತೀಚೆಗೆ ಗೌರ್ಮೆಂಟ್ ಬಸ್ಸಲ್ಲಿ ಕೂತ್ಕೊಳ್ಳೋದೇ ಭಯ ಆಗೈತೆ ಸರ್. ಈಗ ಯಾಕೆ ಗೊತ್ತಾ, ಒಂದಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಆಗ್ತಾ ಇರೋದು ಬರೀ KSRTC ಬಸ್ಸೇ. ಅದಕ್ಕೆ ಸಂಬಂಧಪಟ್ಟ ಸಾರಿಗೆ ಇಲಾಖೆಯವರು ಇವ್ರ ಮೇಲೆ ಕ್ರಮ ತಗೊಂಡು ಅವ್ರಿಗೆ ಗೈಡ್ಲೈನ್ಸ್ ಕೊಡಲಿ, ಎಲ್ಲೆಲ್ಲಿ ಹೆಂಗೆ ಇದು ಮಾಡಬೇಕು ಅಂತ. ಇವ್ರು ಬೇಕಾಬಿಟ್ಟು ಬೇಕು ಅಂತಲೇ ನಮಗನ್ಸುತ್ತೆ, ಇವ್ರು ಬೇಕಂತಲೇ ಮಾಡ್ತಾ ಇರೋದು ಅನಿಸುತ್ತೆ. ಇದ್ರ ಬಗ್ಗೆ ಗಾಡಿ ಹಿಂದೆ ಮುಂದೆ ಬಂದಿರೋದ್ರಿಂದ ಸೈಡ್ ಮಾಡಿ ಹೊಡೆದಿರೋದು. ಇಲ್ಲಿ ಡಿವೈಡರ್ ಐತೆ ಅನ್ನೋದ್ರೊಳಗೆ ಅವ್ನು ನಾಳೆ ಸ್ಟೇರಿಂಗ್ ಎಳಿ ಅದ್ರೊಳಗೆ ಡಿವೈಡರ್ ಹೊಡೆದೈತೆ ಗಾಡಿ. ಡಿವೈಡರ್ ಐತೆ, ಇನ್ನು ನಿಧಾನಕ್ಕೆ ಹೋಗ್ಬೇಕು ಅನ್ನೋ ಜನದ ಹತ್ರ ಅವ್ರಿಗೆ ತಾಳ್ಮೆನೇ ಇಲ್ಲ. ಎಷ್ಟು ಜನನಾರ ಹೋಗ್ಬೋದು, ಅವ್ರೇನು ಸ್ಟೇರಿಂಗ್ ಹಿಡ್ಕೊಂಡು ಕುಂತಿರ್ತಾರೆ, ಸಂದಿಲ್ ಹೋಗ್ಬಿಡ್ತದೆ ಅಂತ ಹೊಡೆದ್ಬಿಡ್ತಾರೆ. ಈಗ ಈ ಕೇಸು ಸರ್, ಪಂಚರ್ ಇಲ್ಲಿ ಹೊಡೆದ ಮೇಲೆ ಪಂಚರ್ ಆಗಿರೋದು. ನಾನು ಇಲ್ಲಿ 50 ಮೀಟರ್ 50 ಅಡಿ ನಾನು ನಿಂತಿದ್ವಿ. ಹೊಡೆದ ಇಟ್ಕೇನೆ ಧೂಳು ಅದು ಟೈರ್ ಬರಸ್ಟ್ ಆಗಿದೆ. ಯಾವಾಗ ಹೊಡೆದು ಟೈರ್ ಬರಸ್ಟ್ ಆಗಿರೋದು. ಇವ್ರದ್ದು ನೆಗ್ಲೆಟೇನೆ ಬಿಡಿ, ಇವ್ರದ್ದು ನೆಗ್ಲೆಟೇನೆ, ಡ್ರೈವರ್ದು ನೆಗ್ಲೆಟೇನೆ. ಬರ್ತಾಯಿದೆ ಸರ್ ಬಸ್ಸು ಬರಬೇಕಾದ್ರೆ ಆ ಕಡೆ ಡಮ್ ಅಂತ ಫ್ರಂಟ್ ವೀಲ್ ಬಂದಕ್ಕೆ ಅವ್ರಿಗೆ ಕಂಟ್ರೋಲೇ ಸಿಕ್ಕಿಲ್ಲ. ಗಾಡಿ ಬಂದು ಎಳ್ಕೊಂಡ್ಬಂದು ಇಲ್ಲಿ ಹೊಡಿತು. ಬಸ್ಸಲ್ಲಿ ಒಬ್ರಿಗೆ ಏನೋ ಪ್ಯಾಸೆಂಜರು ಸೊಂಟ ನೋವು ಅಂತಿದ್ರು, ಅವ್ರನ್ನ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ, ಅಲ್ಲಿ ಹೋಗ್ಬೇಕು. ಹಾಂ ಮಾಡಿದ್ದೀವಿ ಸರ್. ಸಿಗಡಿಯಿಂದ ಬರ್ತಾಯಿದ್ವಿ ನಾವು, ಸೀದಾ ತುಮಕೂರಿಂದ ತುಮಕೂರಿಗೆ ಹೋಗ್ಬೇಕಾಯ್ತು. ಬಂದು ಫ್ರಂಟ್ ವೀಲ್ ಬರಸ್ಟ್ ಆಯಿತು, ಕಂಟ್ರೋಲೇ ಸಿಗ್ತಾ ಬಂದು ಫುಟ್ಬೋರ್ಡ್ ಹೊಡಿ. ಇದು ಅವು ಸಿಗಡಿಯಿಂದ ಬರ್ತಾಯಿದ್ದು, ಅದು CS ಬರ್ತಾವೆ. ಒಂದು 30 ಜನ ಇದ್ದರು ಸರ್. ಯಾರಿಗೇನಾಗಿಲ್ಲ ಸರ್. ಫ್ರಂಟ್ ವೀಲ್ ಬರಸ್ಟ್ ಆಗಿಲ್ಲ, ಕಂಟ್ರೋಲೇ ಸಿಕ್ಕಲಿಲ್ಲ, ಬಂದು ಡಿವೈಡರ್ ಹೊಡೀತು. ಇನ್ನು ಈ ರಸ್ತೆಯಲ್ಲಿ ಗ್ರಾಮೀಣ ಪ್ರದೇಶದ ಬಳಿ ರಸ್ತೆ ವಿಭಾಜಕ ನಿರ್ಮಾಣ ಮಾಡಿದ್ದು, ಎಲ್ಲಿಯೂ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ವಿಭಾಜಕ್ಕೆ ನಾಮಫಲಕ ಅಳವಡಿಸದಿರುವುದರಿಂದ ಅಪಘಾತಗಳಿಗೆ ಕಾರಣವಾಗ್ತವೆ. ಅಲ್ಲದೆ ಬಸ್ ಚಾಲಕನ ನಿರ್ಲಕ್ಷ್ಯದಿಂದಲೇ ಅಪಘಾತ ಸಂಭವಿಸಿದೆ ಎಂದು ಆರೋಪ ಮಾಡಲಾಗಿದ್ದು, ಚಾಲಕನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ವೀಕ್ಷಕರೇ, ಇವತ್ತು ನಾವು ಗುಬ್ಬಿಯಿಂದ ಸಿಎಸ್ಪುರ ಮತ್ತು ಹೆಬ್ಬೂರು ಸಂಪರ್ಕ ಮಾಡುವಂಥ ರಸ್ತೆಯಲ್ಲಿ ನಾವಿದ್ದೀವಿ. ಇವತ್ತು ಏನು KSRTC ಬಸ್ಸೊಂದು ಡಿವೈಡ್ರಿಗೆ ಗುದ್ದಿ ಬಸ್ ಅಪಘಾತ ಆಗಿರೋಂಥದ್ದನ್ನು ಕಂಡು ಬರ್ತಾ ಇದೆ. ಇವತ್ತು ಬಸ್ ಚಾಲಕರು ಹೇಳೋ ರೀತಿ ಬಸ್ಸು ಟೈರ್ ಪಂಚರ್ ಆಗಿ ಬಂದು ಡಿವೈಡ್ರಿಗೆ ಹೊಡಿತು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರತ್ಯಕ್ಷವಾಗಿ ಕಂಡಂಥ ಸಾರ್ವಜನಿಕರು ಹೇಳ್ತವ್ರೆ, ಬಸ್ಸನ್ನು ಡಿವೈಡ್ರಿಗೆ ಬಂದು ಗುದ್ದಿ ತದನಂತರ ಅದು ಬಸ್ಸು ಪಂಚರ್ ಆಗಿರೋವಂಥದ್ದು ನಡೀತಾ ಇದೆ. ಬಸ್ ಚಾಲಕರ ನಿರ್ಲಕ್ಷ್ಯದಿಂದಲೇ ಈ ಥರ ದುರ್ಘಟನೆಗಳು ಕಾಣ್ತಾ ಇದೆ. ಜೊತೆಗೆ ಡಿವೈಡರ್ಗಳ ಮುಂದೆ ಯಾವುದೇ ರೀತಿ ನಾಮಫಲಕ ಇಲ್ಲದೆ ಇರೋವಂಥದ್ದು ಈ ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಇಲ್ಲಿ ದಿನನಿತ್ಯ ಈ ಥರ ಅಪಘಾತಗಳು ಸಂಭವಿಸ್ತಾ ಇದ್ರು ಕೂಡ ಯಾವುದೇ ರೀತಿ ಸಂಚಾರಿ ಸಾರಿಗೆಯವರು ಯಾವುದೇ ರೀತಿ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಈ ಕೂಡಲೇ ಏನು ಡಿವೈಡರ್ ಬರ್ತಕ್ಕಂಥ ವಿಚಾರಗಳಲ್ಲಿ ಪ್ರತಿಯೊಂದಕ್ಕೂ ಡಿವೈಡ್ರಿಗೆ ನಾಮಫಲಕ ಅಳವಡಿಸಿ, ಇಲ್ಲಿ ಮುಂದೆ ಡಿವೈಡರ್ ಇದೆ, ಡಿವೈಡ್ರನ್ನ ನೋಡಿ ಚಲಿಸಬೇಕು ಅಂತೇಳಿ ತಿಳಿಸ್ಬೇಕು. ಜೊತೆಗೆ ಇಲ್ಲಿ ರಸ್ತೆಯ ಉಬ್ಬನ್ನು ಹಾಕಬೇಕು ಅಂತೇಳಿ ಸಾರ್ವಜನಿಕರ ಒತ್ತಾಯ ಆಗುತ್ತೆ. ಪ್ರಜಾಶಕ್ತಿ ಟಿವಿ ಜೊತೆ ದೇವರಾಜ್. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.